ಇದೇ ವಿಷಯದ ಬಗ್ಗೆ ಇವತ್ತು ಮಾತಾಡ್ತೀವಿ. ಹಲವು ಜನ ಅತಿಥಿಗಳು ನಮ್ಮ ಜೊತೆಗಿರ್ತಾರೆ. ನನ್ನ ಕೊಲೀಗ್ ಪ್ರಶಾಂತ್ ನಾಥು ಇದ್ದಾರೆ. ಪ್ರಶಾಂತ್, ಕಾರ್ಯಕ್ರಮಕ್ಕೆ ಸ್ವಾಗತ. ರಮೇಶ್ ಬಾಬು ಅವರು ಕಾಂಗ್ರೆಸ್ನಿಂದ, ಎಚ್ ಎನ್ ಚಂದ್ರಶೇಖರ್ BJPಯಿಂದ, ದೇವರಾಜ್ ಅವರು JDSನಿಂದ ಇದ್ದಾರೆ. 3 ಜನರು ಕಾರ್ಯಕ್ರಮಕ್ಕೆ ಸ್ವಾಗತ. ಮೈಕ್ರೋ ಫೈನಾನ್ಸ್ಗಳ ಪ್ರತಿನಿಧಿಯಾಗಿ ನಮ್ಮ ಜೊತೆಗೆ ಇವತ್ತು ಆನಂದರಾವ್ ಅವರು ಕೂಡ ಇದ್ದಾರೆ. ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಐ ಥಿಂಕ್ ಪ್ರಶಾಂತ್ ಅವರಿಂದನೇ ಚರ್ಚೆ ಆರಂಭ ಮಾಡೋಣ. ರಮೇಶ್ ಬಾಬು ಅವರಿಂದನೇ ಆಡಳಿತ ಪಕ್ಷವನ್ನು ಪ್ರತಿನಿಧಿಸ್ತಾ ಇದ್ದಾರೆ. ರಮೇಶ್ ಬಾಬು ಅವರೇ, ಒಂದು ಶ್ರೇಯಸ್ಕರ ರಾಜ್ಯದ ಲಕ್ಷಣ ಅಲ್ಲ. ಇದರಲ್ಲಿ ಕೇಂದ್ರ ಸರ್ಕಾರ ನಬಾರ್ಡ್ ದುಡ್ಡು ಕೊಡದೇ ಇದ್ದದ್ದಕ್ಕೆ ಆಗ್ತಿದೆಯೋ, ರಾಜ್ಯ ಸರ್ಕಾರದಿಂದ ಸಮಸ್ಯೆ ಆಗ್ತಿದೆಯೋ, ಯಾರೋ ಕೈ ಸಾಲ ಮಾಡಿ ಸಾಲಗಾರರ ಮನೆಗೆ ಬರ್ತಾರೆ ಅನ್ನೋ ಕಾರಣಕ್ಕೆ ಮನೆ ಬಾಗಿಲಾಕೊಂಡು ಓಡೋಗ್ಬಿಡೋದು, ಒಬ್ಬ ಬಾಣಂತಿ ಹೆಣ್ಣು ಆಕೆಯನ್ನು ಮನೆಯಿಂದ ಹೊರಗೆ ಹಾಕಿ ಮನೆಗೆ ಬಾಗಿಲು ಹಾಕುವಂಥದ್ದು ಒಂದು ಶ್ರೇಯಸ್ಕರ ರಾಜ್ಯದ ಲಕ್ಷಣ ಅಂತೂ ಅಲ್ಲ. ನೀವೇನು ಕೇಳ್ತಿದ್ದೀರ ಅಲ್ಲ, ರಾಜ್ಯದಲ್ಲಿ ಹಿಂಗಾಗ್ತಿದೆ. ಆಡಳಿತ ಪಕ್ಷವಾಗಿ ತಮ್ಮ ಪ್ರತಿಕ್ರಿಯೆ ಏನು ಕೇಳ್ತಾ ಇದ್ದೀನಿ ನಾನು. ಮೊದಲನೇದಾಗಿ ಮೈಕ್ರೋ ಫೈನಾನ್ಸ್, ಸೂಕ್ಷ್ಮ ಸಾಲದ ವ್ಯವಸ್ಥೆ ಏನಿದೆ, ಇದನ್ನು ಇಡೀ ವ್ಯವಸ್ಥೆಯನ್ನು ಮಾನಿಟರ್ ಮಾಡ್ತಕ್ಕಂಥದ್ದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ನಿಮಗೆ ಮೈಕ್ರೋ ಫೈನಾನ್ಸ್ ಅನ್ನೋ ವರ್ಡ್ ಇದೆಯಲ್ಲ, ಅದು ಲಿಮಿಟ್ಟು. ಯಾರು ಮೈಕ್ರೋ ಫೈನಾನ್ಸ್ ಅಂದರೆ ಏನು? ಸೂಕ್ಷ್ಮವಾದ ಸಾಲವನ್ನು ಕೊಡಬೇಕಾದ್ರೆ ಅದು ಅನ್ಸೆಕ್ಯೂರ್ಡ್ ಲೋನ್ ಅಂತ ಕರಿತೀವಿ. ಅನ್ಸೆಕ್ಯೂರ್ಡ್ ಲೋನ್ ಕೊಡಬೇಕಾದ್ರೆ ಅದಕ್ಕೆ ಕೈ ಸಾಲ ಅಂತಲೂ ಕರಿತೀವಿ, ಮತ್ತೊಂದು ಕರಿತೀವಿ. ಕಂಪ್ನಿಗಳ ಬಗ್ಗೆ ಡಿಸ್ಕಸ್ ಆಗ್ತಿದೆ. ಈ ಬಡ್ಡಿ ವಿಚಾರದಲ್ಲಿ ಯಾರು ಅತಿಯಾದ ಬಡ್ಡಿಯನ್ನು ಇಟ್ಕೊಂಡು ಜನಸಾಮಾನ್ಯರಿಗೆ ತೊಂದರೆ ಕೊಡ್ತಾ ಇದ್ದಾರೆ, ಅವ್ರನ್ನ ಬಲಿ ಹಾಕಬೇಕಂತ ಆಗಿರ್ತಕ್ಕಂಥದ್ದು ಎಲ್ಲ ಸರ್ಕಾರಗಳ ಕರ್ತವ್ಯ. ಅದು ಕಾಂಗ್ರೆಸ್ ಸರ್ಕಾರ ಇರುತ್ತೋ, BJP ಸರ್ಕಾರ ಇರುತ್ತೋ, ಮತ್ತೊಂದಿರುತ್ತೋ, ಪ್ರಶ್ನೆ ಇಲ್ಲ. ನಾನು 2019 ನವಂಬರಲ್ಲಿ ಯಡಿಯೂರಪ್ಪನವರು ಚೀಫ್ ಮಿನಿಸ್ಟರ್ ಆದಾಗ ಅಧಿಕೃತವಾಗಿ ನಾನು ಅವರಿಗೆ ಒಂದು ಪತ್ರವನ್ನು ಬರೆದಿದ್ದೆ. ಇದು ಮೈಕ್ರೋ ಫೈನಾನ್ಸ್ಗೆ ಸಂಬಂಧಪಟ್ಟಂತೆ ಇಡೀ ರಾಜ್ಯದಲ್ಲಿ ಸಣ್ಣ ಸಣ್ಣ ಈ ಒಡವೆಗಳನ್ನ ಅಡ್ಬಿಟ್ಕೊಂಡು ಹರಾಜು ಮಾಡ್ತಾರಲ್ಲ, ಎಷ್ಟೋ ಜನಗಳ ಪಾಪ ಏನೋ ಕಷ್ಟ ಅಂತೇಳಿ 2000 ನಾಟ್ ಓನ್ಲಿ ಲೇವಾದೇವಿಗಾರರು, ಈ ಫೈನಾನ್ಸ್ ಕಂಪ್ನಿಗಳು, ಮಣಿಪುರಂ ಫೈನಾನ್ಸು, ಮತ್ತೊಂದು ಫೈನಾನ್ಸು, ಈ ಥರದ್ದು ಗೋಲ್ಡ್ ಲೋನ್. ನಾನು ಪತ್ರ ಬರೆದಾಗ ಸನ್ಮಾನ್ಯ ಯಡಿಯೂರಪ್ಪನವರು ಅದನ್ನು ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ರೆಫರ್ ಮಾಡಿದ್ರು. ಬೇಸ್ಡ್ ಆನ್ ದಟ್ಟು 7/1/2020 ಫೈನಾನ್ಸ್ ಡಿಪಾರ್ಟ್ಮೆಂಟ್ನವರು ರಿಸರ್ವ್ ಬ್ಯಾಂಕಿಗೆ ಬರೋರು ಪತ್ರ ಬರೆದ್ರು, RBIಗೆ ಪತ್ರ ಬರೆದ್ರು, ಸೆಂಟ್ರಲ್ ಗೌರ್ಮೆಂಟು, ಸೆಬಿಗೆ ಪತ್ರ ಬರೆದ್ರು, ರಿಜಿಸ್ಟ್ರಾರ್ ಆಫ್ ಕಂಪ್ನೀಸ್ಗೆ ಪತ್ರ ಬರೆದ್ರು, ಕೋಆಪರೇಟಿವ್ ಡಿಪಾರ್ಟ್ಮೆಂಟ್ಗೂ ಪತ್ರ ಬರೆದ್ರು. ಅದಾದಮೇಲೆ ಅವ್ರು ನನಗೊಂದು ಅಕ್ಲಾಮೆಂಟು ಕೊಟ್ಟರು, ರಿಸರ್ವ್ ಬ್ಯಾಂಕ್ನವ್ರು ಕಂಪ್ಲೇಂಟ್ ನಂಬರ್ ಮಾಡಿಕೊಂಡು ವಿಲ್ ಟೇಕ್ ಆ್ಯಕ್ಷನ್ ಅಂತ. ಇದುವರೆಗೂ ಆ್ಯಕ್ಷನ್ ಆಗಲ್ಲ. ಅದಿರಲಿ ಒಂದು ಕಡೆ, ಜಸ್ಟ್ ನನ್ನ ಗಮನಕ್ಕೆ ತಂದೆ ಅಷ್ಟೇ. ಇವತ್ತು ಆಗಬೇಕಾಗಿರ್ತಕ್ಕಂಥದ್ದು ಈ ಮೈಕ್ರೋ ಫೈನಾನ್ಸ್ ಸಿಸ್ಟಮ್ ಏನು ಕೇಂದ್ರ ಸರ್ಕಾರದಲ್ಲಿ ಮಾಡ್ತಾ ಇರ್ತಕ್ಕಂಥ ಪರಿಸ್ಥಿತಿ ಇದೆಯಲ್ಲ, ಅವರು ಮಾನಿಟ್ರ್ ಮಾಡ್ತಾ ಇಲ್ಲ. ಈಗ ನಿಮ್ಗೆ ಉದಾಹರಣೆಗೆ ಪ್ರೈವೇಟ್ ಬ್ಯಾಂಕುಗಳಿದ್ದಾವೆ, ನಿಮಗೆ ಇದ್ರದ್ದು ಹೋಮ್ ಅಪ್ಲಯನ್ಸಸ್ಗೆ ಸಾಲ ಕೊಡ್ತಾರೆ. ಎಷ್ಟು ಬಡ್ಡಿ? ಅಫಿಷಿಯಲ್ ಕಲೆಕ್ಟ್ ಮಾಡ್ತಾ ಇರ್ತಕ್ಕಂಥದ್ದು 32%, 34%. ಕೇಳಿದ್ರೆ ನೀವು ಬಜಾಜ್ ಫೈನಾನ್ಸ್ ಇರ್ಬೋದು, ಮತ್ತೊಂದು ಇರ್ಬೋದು, ಭಯ ಆಗುತ್ತೆ. ಒಂದು ಈ ಖಾಸಗಿ ಫೈನಾನ್ಸ್ಗಳು ಮಾಡ್ತಾ ಇರ್ತಕ್ಕಂಥದ್ದು ಒಂದು, ನಾನ್ ಬ್ಯಾಂಕಿಂಗ್ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ಗಳು ರಿಸರ್ವ್ ಬ್ಯಾಂಕ್ ಲೈಸೆನ್ಸ್ ತಗೊಂಡು ಮಾಡ್ತಾ ಇರ್ತಕ್ಕಂಥದ್ದು ಒಂದು. ರಾಜ್ಯ ಸರ್ಕಾರದಲ್ಲಿ ಚಿಟ್ ವ್ಯವಹಾರಕ್ಕೆ ಅಥವಾ ಮನಿ ಲೆಂಡಿಂಗ್ಗೆ ರಾಜ್ಯ ಸರ್ಕಾರದಲ್ಲಿ ಸಹಕಾರಿ ಇಲಾಖೆ ಅಡಿನಲ್ಲಿ ಲೈಸೆನ್ಸ್ ತಗೊಂಡು ಮಾಡ್ತಾರೆ. ಈಗ ಆಗ್ತಾ ಇರೋದ್ರಲ್ಲಿ 2 ಸಾಧ್ಯತೆಗಳಿದೆ ರಮೇಶ್ ಬಾಬು ಅವರೇ. ಒಂದು, ಜನರಿಗೆ ಏನೋ ಸಮಸ್ಯೆಯಾಗಿ ಸಾಲ ತಗೊಳ್ಳೋದೇ ಜಾಸ್ತಿ ಆಗಿದೆ, ಆದ್ದರಿಂದ ಸಾಲ ವಸೂಲಾತಿಲಿ ಸಮಸ್ಯೆ ಆಗ್ತಾ ಇದೆ ಅನ್ನೋದು ಒಂದು. ಅಥವಾ ಇದು ಯಾವಾಗಲೂ ನಡ್ಕೊಂಡು ಹೋಗ್ತಾ ಇತ್ತು, ಈಗ ಮೀಡಿಯಾದವ್ರು ತೋರ್ಸಕ್ಕೆ ಶುರು ಮಾಡಿದ್ದಾರೆ ಅನ್ನೋದು ಒಂದು. 2ರಲ್ಲಿ ಒಂದು ಸತ್ಯ. ಎರಡು ತಪ್ಪು. ಏನು ತಪ್ಪು, ಸರಿ ಏನಿಗೆ? ನೋಡಿ, ಇವತ್ತಿನ ಪರಿಸ್ಥಿತಿ ಆಚೆ ಬಂದಿದೆ ಬಿಟ್ರೆ ಮುಂಚೆಯಿಂದ ನಡ್ಕೊಂಡು ಹೋಗ್ತಾ ಇದೆ. ಅದನ್ನೇ ಕಂಟ್ರೋಲ್ ಆಗಬೇಕಿದು. ನಿಮಗೆ 1970ರಲ್ಲಿ ಡೆಟ್ ರಿಲೀಫ್ ಆಕ್ಟ್ ಕರ್ನಾಟಕದಲ್ಲಿ ಮೊದಲು ಜಾರಿಗೆ ತಂದಂಥವರು ಸನ್ಮಾನ್ಯ ದೇವರಾಜ್ ಅರಸು ಅವರು. ಆವತ್ತು ಆ ಡೆಟ್ ರಿಲೀಫ್ ಆಕ್ಟ್ 1976ರಲ್ಲಿ ಕಾಂಗ್ರೆಸ್ ಸರ್ಕಾರ ಕೊಟ್ಟಂಥ ಸಂದರ್ಭದಲ್ಲಿ ಇನ್ಕಮ್ ಸೀಲಿಂಗ್ ಲಿಮಿಟ್ 3600 ರೂಪಾಯಿಗಿಂತ ಕಡಿಮೆ ಯಾರು ಆದಾಯ ಇದ್ದಾರೆ ಅವರು ಯಾರ ಸಾಲ ತಗೊಂಡಿದ್ರೆ ಎಲ್ಲ ಸಾಲನ್ನು ವಜಾ ಮಾಡಿ ಆದೇಶ ಮಾಡಿ ಕಾಯ್ದೆ ತಂದರು 1976. ಇವತ್ತೇನಾಗಿದೆ, ಕಳೆದ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಸಹಕಾರಿ ಕಾಯ್ದೆಗೆ ಒಂದು ತಿದ್ದುಪಡಿ ತಗೊಂಡ್ಬಂದು, ಆ ತಿದ್ದುಪಡಿನಲ್ಲಿ ಈ ಸಹಕಾರ ಇಲಾಖೆ ಅಡಿನಲ್ಲಿ ಏನೇನು ಫೈನಾನ್ಸ್ ಕಂಪ್ನಿಗಳು ಈ ಥರ ಬಡ್ಡಿಯನ್ನು ವಸೂಲು ಮಾಡ್ತಾ ಇದ್ದಾರೆ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕೋದಕ್ಕೆ ಅವಕಾಶವನ್ನು ಕೊಟ್ಟಿದ್ರು. ಅದು ಸಬ್ಸಿಕ್ವೆಂಟ್ಲಿ ಈ ಪ್ರೈವೇಟ್ ಲಾಬಿ ಏನಿದೆ, ಮೈಕ್ರೋ ಫೈನಾನ್ಸ್ ಲಾಬಿ, ಆ ಲಾಬಿಗೆ ಒತ್ತಡಕ್ಕೆ ಮಾಡಿದು ಅದನ್ನು ರಿಪೀಲ್ ಮಾಡಿದ್ದಾರೆ. ಸಹಕಾರಿ ಇಲಾಖೆ ಸಹಕಾರಿ ಕಾಯ್ದೆಯಲ್ಲಿ ತಂದಂಥ ಅಮೆಂಡ್ಮೆಂಟ್ನ, ಅಂದರೆ ಇವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕೋದಕ್ಕೆ ಅಥವಾ ಪೊಲೀಸ್ ಕಂಪ್ಲೇಂಟ್ ಕೊಡೋದಕ್ಕೆ ಅಥವಾ ಆದ್ದರಿಂದ ಮೈಕ್ರೋ ಫೈನಾನ್ಸ್ನವರು ಆಟಾಟೋಪ ಜಾಸ್ತಿ ಆಗಿದೆ. ಆ ಥರ ಅದಲ್ಲ ನೋಡಿ, ದಯಮಾಡಿ ಅಲ್ಲ, ಆಟಾಟೋಪ ಜಾಸ್ತಿ ಹೇಳ್ಬೇಡಿ, ನನ್ನ ಅಭಿಪ್ರಾಯ ಹೇಳಕ್ಬಿಡಿ ದಯಮಾಡಿ. ಡೋಂಟ್ ಟ್ರೈ ಟು ಕನ್ಫ್ಯೂಸ್ ದ ಥಿಂಗ್ಸ್. ನಾನು ಹೇಳ್ತಾ ಇರ್ತಕ್ಕಂಥದ್ದು
ಇವೆಲ್ಲ ಕಾರಣಗಳು ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಅಡಿನಲ್ಲಿ ನಡೀತಾ ಇರ್ತಕ್ಕಂಥ ದಂಧೆಗೆ ನಾಟ್ ಓನ್ಲಿ ಸ್ಟೇಟ್ ಗೌರ್ಮೆಂಟ್ ಆ್ಯಕ್ಟ್ ಮತ್ತೊಂದು ಇವತ್ತು ಎಕ್ಸ್ಪೋಸ್ ಆಗಿ ಮೀಡಿಯಾದಿಂದ ಆಚೆ ಬಂದಿದೆ. ನಾನು ಮಾಧ್ಯಮಕ್ಕೆ ಅಭಿನಂದನೆ ಹೇಳ್ತೀನಿ, ಅದರ ಪ್ರಶ್ನೆ ಅಲ್ಲ. ಅದು ಸರಿಪಡಿಸಬೇಕು, ಕ್ರಿಮಿನಲ್ ಕೇಸ್ ಆಗಬೇಕು. ಅಟ್ ದ ಸೇಮ್ ಟೈಮ್ ಯಾವ ಸಮಯದಲ್ಲಿ ಏನೇನು ಕಾಯ್ದೆ ಬಂತು ಅವು ಸಹ ವಿಮರ್ಶೆ ಆಗಬೇಕು. ಇವತ್ತು ಇರ್ತಕ್ಕಂಥದ್ದು ರಿಸರ್ವ್ ಬ್ಯಾಂಕ್ನವ್ರು ಏನಕ್ಕೆ ಈಗ ನಿಮಗೆ ನ್ಯಾಷನಲ್ ಬ್ಯಾಂಕ್ಗಳಲ್ಲಿ ಹೋಮ್ ಅಪ್ಲಯನ್ಸ್ಗೆ 32%, 36% ಬಡ್ಡಿ ಅಲೋ ಮಾಡಿದ್ದಾರೆ ಅಧಿಕೃತವಾಗಿ. ನಾವು ಇವತ್ತು ಮಾತಾಡ್ತಾ ಇರೋದು ಅನಧಿಕೃತವಾಗಿ. ಇಲ್ಲಿ ಏನು ಕರ್ನಾಟಕದಲ್ಲಿ ತಿಂಗಳಿಗೆ 2%, 3% ಅಥವಾ ಮೀಟರ್ ಬಡ್ಡಿ ಅಂತ ಹೆಂಗೆ ಕರಿತೀವಿ, ಇದು ಮಾಡ್ತಾ ಇರೋದು ಒಂದು ಕಡೆ. ಇನ್ನೊಂದು ಅಧಿಕೃತವಾಗಿ ನಡೀತಾ ಇದೆಯಲ್ಲ, ಸೊ ಅದನ್ನು ಕಂಟ್ರೋಲ್ ಆಗ. ಒಂದೇ ನಿಮಿಷ, ಮಂಡ್ಯದಿಂದ ಮಾಣಿಕ್ಯ ಅಂತ ನಮ್ಮ ಜೊತೆ ಲೈವ್ ನಲ್ಲಿ. ಒಂದು ನಿಮಿಷ ನಾನು ಮುಗಿಸ್ತೀನಿ. ಅಲ್ಲ, ಅವ್ರು ಯಾರೋ ತೀರ್ಕೊಂಡಿದ್ದಾರೆ. ನಾನು ಒಂದು ನಿಮಿಷ ಮುಗಿಸ್ತೀನಿ ನೋಡಿ. ಮೈಕ್ರೋ ಫೈನಾನ್ಸ್ ಇವತ್ತು ರಿಸರ್ವ್ ಬ್ಯಾಂಕ್ ಗೈಡ್ಲೈನ್ ಪ್ರಕಾರ ಅವರು ಮಾಸ್ಟರ್ ಸರ್ಕಲ್ ಅಂತ ಹೇಳ್ಬಿಟ್ಟು ಇಶ್ಯೂ ಮಾಡ್ತಾರೆ ರಿಸರ್ವ್ ಬ್ಯಾಂಕ್ ಕಾರ್ಡಿನಲ್ಲಿ. ಆ ಮಾಸ್ಟರ್ ಸರ್ಕಲ್ನಲ್ಲಿ ಅವ್ರು ಹೇಳ್ತಾರೆ 3 ಲಕ್ಷ ರೂಪಾಯಿವರೆಗೂ ನೀವು ಏನು ಒಂದು ಫ್ಯಾಮಿಲಿಗೆ ಸಾಲ ಕೊಡೋದಕ್ಕೆ ಅವಕಾಶ ಇದೆ. ಅದು ಅನ್ಸೆಕ್ಯೂರ್ಡ್ ಲೋನ್. ಸೆಕ್ಯೂರ್ಡ್ ಲೋನ್ ಬೇರೆ, ಅನ್ಸೆಕ್ಯೂರ್ಡ್ ಅಂದ್ರೆ ಗ್ಯಾರಂಟಿ ಇರ್ತಕ್ಕಂಥ ಸಾಲ ಬೇರೆ, ಗ್ಯಾರಂಟಿ ರಹಿತವಾದಂಥ ಸಾಲ ಬೇರೆ. ಇಲ್ಲಿ ಏನು ಇವತ್ತು ಗ್ಯಾರಂಟಿ ರಹಿತವಾದಂಥ ಸಾಲ ಇದೆ, ಕೈ ಸಾಲ ಮತ್ತೊಂದು, ಇದಕ್ಕೆ ಕಂಟ್ರೋಲ್ ಆಗಬೇಕಾಗಿರ್ತಕ್ಕಂಥದ್ದು ಇಡೀ ದೇಶದಲ್ಲಿ, ನಾಟ್ ಓನ್ಲಿ ಕರ್ನಾಟಕ, ಇಡೀ ದೇಶದಲ್ಲಿ ಕೆಳವರ್ಗದ ಜನರ ರಕ್ಷಣೆ ಮಾಡೋದಕ್ಕೆ ಕೇಂದ್ರ ಸರ್ಕಾರದವರು ಬಿಗಿಯಾದ ಕಾನೂನು ತರಬೇಕು ಅಂತಕ್ಕಂಥದ್ದು ನನ್ನ ಕಾಂಗ್ರೆಸ್ ಪಕ್ಷದ ನಿಲುವು. ಗಾಟ್ ಇಟ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.